ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಶನಿವಾರ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಓಲನೇ ಹಾಕಿಲ್ಲ ನೋಡಿ. ಇವತ್ತು ಸ್ನಾನ ಮಾಡಿದ್ದು ನಾನು ಲೇಟು, ಯಾಕಂದರೆ ಎದ್ದಿದ್ದು ಲೇಟು. ಅದಾದಮೇಲೆ ಜಸ್ಟ್ ತಿಂಡಿ ಪ್ರಿಪೇರ್ ಮಾಡಿಬಿಟ್ಟು ಮನೆ ಗುಡಿಸ್ಕೊಂಡೆ ಅಷ್ಟೇ, ಒರೆಸೂ ಇಲ್ಲ. ಸಂಜೆ ಒರೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಈಗ ರಾಜೇಶ್ ಪೂಜೆ ಎಲ್ಲ ಮಾಡಿದ್ದಾರೆ. ನಾನು ಒಬ್ಬರು ತಿಂಡಿ ಮಾಡ್ತೀನಿ ಅಷ್ಟೇ. ಈಗ ರಾಜೇಶ್ ಮತ್ತು ಸಾನು ತಿಂಡಿ ಮಾಡ್ತಾ ಇದ್ದಾರೆ ಆಲ್ರೆಡಿ. ನಂದು ಲೇಟು ಹೇಳಿದ್ನಲ್ಲ. ಸೊ ಬನ್ನಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ. ಸೊ ನಾಳೆ ಅಕ್ಷಯ ತೃತೀಯ ಆಗಿರೋದ್ರಿಂದ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಸ್ವಲ್ಪ ದೇವ್ರ ಪೂಜೆಗೆ ಸಾಮಾನುಗಳು ತರಬೇಕು. ಅದಕ್ಕೆ ಸಂಜೆ ಎಲ್ಲ ಅದರಲ್ಲಿ ಬ್ಯುಸಿ ಆಗಿರ್ತೀನಿ. ಈಗ ಹೋಗ್ಬಿಟ್ಟು ತಿಂಡಿ ಮಾಡೋಣ, ಆಮೇಲೆ ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ. ನೋಡೋಣ ಹೇಗೆಲ್ಲ ಹೋಗುತ್ತೆ ನಮ್ಮ ದಿನ ಅಂತ. ನನ್ನ ವ್ಯೂವರ್ ಒಬ್ಬರು ಕಾಮೆಂಟ್ ಮಾಡಿದರು, ನೀವು ರೆಗ್ಯುಲರ್ ವ್ಲಾಗ್ಸ್ ಬಿಟ್ಟು ಬೇರೆ ಏನಾದರೂ ವೀಡಿಯೋಸ್ ಮಾಡಿ ಅಂತ ಹೇಳಿಬಿಟ್ಟು. ಸೊ ಅವ್ರಿಗೆ ಕೇಳಿದಾಗ ಅವರು ಯಾವುದಾದ್ರೂ ಚಾಲೆಂಜ್ ವೀಡಿಯೋಸ್ ಮಾಡಿ ಅಂತ ಹೇಳಿದರು. ಸೊ ಯಾವ ಥರ ಅಂತ ನೀವು ಇನ್ನು ನಿಮ್ಮ ವ್ಯೂಸ್ ಏನಾದರೂ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ. ಅಲ್ಲಿ ಡೆಫಿನೆಟ್ಲಿ ಅದು ಆಗುತ್ತಾ, ಹೇಗೆ ಮಾಡೋದು ಅಂತ ಎಲ್ಲನೂ ಯೋಚನೆ ಮಾಡ್ತೀನಿ. ಇವತ್ತು ತಿಂಡಿಗೆ ಆಲೂಗೆಡ್ಡೆ ಪಲ್ಯ, ಚಟ್ನಿ, ದೋಸೆ ಮಾಡ್ತಾ ಇದ್ದೀನಿ. ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ, ದೋಸೆಗೆ ನೆನೆಸ್ತಾ ಇದ್ದೆ. ಸೊ ಇವತ್ತು ಸ್ಪೆಷಲ್ಲು. ಯೂಶ್ವಲಿ ಸಾನುಗೆ ಸ್ಕೂಲ್ ಇರಬೇಕಾದ್ರೆ ನಾನು ಬರೀ ಚಟ್ನಿನೇ ಮಾಡೋದು. ಬೆಳಗ್ಗೆ ಹೊತ್ತು ಪಲ್ಯ ಎಲ್ಲ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೆ, ಸಿಂಪಲ್ಲಾಗೇ ಇರಲಿ ಸಾಕು ಅಂತ. ಇವಾಗ ರಜಾ ಇದೆಯಲ್ಲ, ಟೈಮ್ ಕನ್ಸ್ಟೆಂಟ್ ಏನಿಲ್ಲ, ಪರವಾಗಿಲ್ಲ ಮಮ್ಮ ಮಾಡು ಅಂತಾಳೆ. ಅದಕ್ಕೆ ಇವತ್ತು ಪಲ್ಯ ಮಾಡ್ತಾ ಇದ್ದೀನಿ. ಅದರ ಜೊತೆ ಮಸಾಲೆ ದೋಸೆಗೆ ರೆಡ್ ಚಟ್ನಿ ಹಚ್ತಾರಲ್ವ, ಅದನ್ನು ಕೂಡ ಮಾಡ್ತಾ ಇದ್ದೀನಿ. ಇದ್ರ ಮುಂಚೆ ಕೂಡ ನಾನು ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ, ಬಟ್ ಅದು ಲಾಂಗ್ ಬ್ಯಾಕ್. ಅದಕ್ಕೆ ಇವತ್ತು ಇನ್ನೊಂದು ಸಾರಿ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಬೆಳಿಗ್ಗೆನೆ ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 8 ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿಟ್ಟಿದೆ. ಅದು ಫುಲ್ ಸಾಫ್ಟ್ ಆಗಿರುತ್ತೆ, ರುಬ್ಬೋದಕ್ಕೆ ಈಸಿ ಆಗುತ್ತೆ. ಅದ್ರ ಜೊತೆ ಫ್ಲೇವರ್ಗೆ ಬೆಳ್ಳುಳ್ಳಿ, ಇದು ಜಾಸ್ತಿ ಎಷ್ಟು ಹಾಕ್ಕೊಳ್ತೀರೋ, ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಹಾಕ್ಕೊಳ್ಬೋದು. 1 ಸ್ಪೂನು ಜೀರಿಗೆ. ಈ ಜೀರಿಗೆದು ಮತ್ತು ಬೆಳ್ಳುಳ್ಳಿದೆ ಅದರಲ್ಲಿ ಫ್ಲೇವರ್ ಬರೋದು, ಕಲರ್ ಬ್ಯಾಡಗಿ ಮೆಣಸಿನ್ಕಾಯ್ದು ಬರುತ್ತೆ. ಸ್ವಲ್ಪ ಹುಳಿಗೆ ಬೇಕಿದ್ರೆ ನೀವು ಹುಣಸೆ ಹಣ್ಣು ಕೂಡ ಹಾಕ್ಕೊಳ್ಬೋದು. ಅದ್ರ ಜೊತೆ ಸ್ವಲ್ಪ ಉಪ್ಪು. ಇಷ್ಟನ್ನು ನುಣ್ಣಗೆ ರುಬ್ಕೊಳ್ಬೇಕು. ಮಿಕ್ಸಿಯಲ್ಲಿ ತುಂಬ ಗಟ್ಟಿ ಬರೋದಿಲ್ಲ, ಆ್ಯಂಡ್ ಸ್ವಲ್ಪನೇ ಇರುತ್ತಲ್ವಾ, ಅದಕ್ಕೆ ನೀರು ಜಾಸ್ತಿ ಇಡ್ಸುತ್ತೆ. ಏನು ಮಾಡ್ತೀರಾ, ಎಷ್ಟು ಇಡ್ಸುತ್ತೋ ಅಷ್ಟು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ದೋಸೆ ಟೈಮ್. ದೋಸೆ ಕ್ರಿಸ್ಪಿಯಾಗಿ ಬರಬೇಕು, ಕಲರ್ ಚೆನ್ನಾಗಿ ಬರಬೇಕು ಅಂದರೆ, ಈ ಹೋಟೆಲಲ್ಲಿ ಬರುತ್ತಲ್ವ ಆ ಥರ ಬರಬೇಕು ಅಂದರೆ ತುಪ್ಪ ಎಣ್ಣೆ ಚೆನ್ನಾಗಿ ಹಾಕಬೇಕು. ನಾನು ಅಷ್ಟು ಹಾಕೋದಕ್ಕೆ ಹೋಗೋದಿಲ್ಲ. ಈ ಚಟ್ನಿ ಏನು ಮೇಲ್ಗಡೆ ಹಚ್ತೀವಲ್ವ, ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಆವಾಗ ಅದರದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಚಟ್ನಿನ ಹಚ್ಬಿಟ್ಟು ಮೇಲ್ಗಡೆ ತುಪ್ಪ ಎಣ್ಣೆ ಅಥವಾ ನಾನೀಗ ಬೆಣ್ಣೆ ಹಚ್ಚಿದ್ದೀನಿ. ಈ ಥರ ಅದು ಮೀಡಿಯಮ್ ಫ್ಲೇಮಲ್ಲಿ ಹುರಿದಾಗ ಕಲರು ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ, ಆ್ಯಂಡ್ ಮಸಾಲೆ ಕೂಡ ಚೆನ್ನಾಗಿ ಘಮ ಬರುತ್ತೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ತಿಂತಾ ಇದ್ರೆ ಸ್ನೇಹಿತರೆ ತಿಂತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಎಷ್ಟು ಸಿಂಪಲ್ ಅಲ್ವಾ. ನನ್ನ ಬಾಲ್ಕನಿಲಿರೋ ಗರಿಕೆ ಗಿಡದ ಪಾಟ್ ನೋಡಿ ಹೆಂಗೆ ಬೆಳೆದಿದೆ ಅಂತ. ಈ ಥರ ನಮ್ಮ ಕೂದಲುಗಳು ಇದ್ದಿದ್ದರೆ ಎಷ್ಟು ಚೆನ್ನಾಗಿರೋದು. ನನ್ನ ಕೂದಲಂತೂ ಯಾಕೋ ಮತ್ತೆ ಉದುರ್ತಾ ಇದೆ, ತೆಳ್ಳ ಆಗ್ತಾ ಇದೆ ಅಂತ ಅನ್ನಿಸ್ತಿದೆ. ಇದು ನೋಡಿ ಹೆಂಗೆ ಬೆಳೆದಿದೆ, ಪಾಟೇ ಕಾಣ್ತಾ ಇಲ್ಲ, ಮಾತ್ರ ಬೆಳೆದಿದೆ. See how good my plant has grown. Who has came to claim. ನೀರು ಹಾಕಲ್ಲ ಮಾಡಲ್ಲ, ನೀರು ಹಾಕ್ತೀನಿ ಅದು ಒಣಗೋಗಿರೋದು. ಬಂದ್ಬಿಟ್ಲು ನಂದು ಪ್ಲಾಂಟ್ ಅಂತ ಹೇಳ್ಕೊಂಡು. ಇದೆಂತದ್ದೆ ಒಣಗೋಗಿರೋ ಗಿಡದ ಮೇಲೆ ಇಟ್ಬಿಟ್ಟು ಶೂಟ್ ಮಾಡ್ತಿದ್ಯಾ? ಇದರ ಹೆಸರೇನು ಸೋನಾ? I knew you would ask that. Rain lilies. ರೇನ್ ಲಿಲೀಸ್. ಇದು ಎಷ್ಟು ವರ್ಷದಿಂದ ಇಟ್ಟಿದ್ದೀನಿ ಗೊತ್ತಾ ಈ ಪಾಟು. ಆ ಬಾಲ್ಕನಿಯಲ್ಲಿ, ಪಕ್ಕದ ಬಾಲ್ಕನಿಯಲ್ಲಿ ಇಟ್ಟಿದ್ದೆ. ಈಗ ಇದನ್ನು ಇಲ್ಲಿಗೆ ತೊಗೊಂಡು ಬಂದಿರೋದು. ಹೂವಾನೇ ಬಿಡ್ತಾ ಇರಲಿಲ್ಲ. ಅದೇನೋ ಅಲ್ಲಿ ಬಿಸಿಲು ಬೀಳ್ತಾ ಇರಲಿಲ್ಲ ಅಂತನೋ ಏನು ಪ್ರಾಬ್ಲಮ್ಮೋ ಗೊತ್ತಿಲ್ಲ. ಅಲ್ಲಿಂದ ತಂದು ಇಲ್ಲಿ ಇಟ್ಟಿದ್ದೀನಿ ಅಷ್ಟೇಪ್ಪ. ಇಲ್ಲಿ ಇಟ್ಟಿದ್ದು 3 ತಿಂಗಳಲ್ಲೇ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಆ್ಯಂಡ್ ಇದಕ್ಕೆ ಸೀಸನ್ ಯಾವುದು ಅಂತ ನೋಡಿದ್ರೆ ಜೂನ್ ಅಂತೆ, ಮೇ ಎಂಡಲ್ಲಂತೆ. ಬಟ್ ಈಗ ಏಪ್ರಿಲ್. ಬಿಡು, ಯಾಕೆ ಕಿತ್ತೇನು ಮಾಡ್ತೀಯಾ? ಇವಾಗ ಇಷ್ಟೊಂದು ಬಿಟ್ಟಿದೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ನನಗಿದು ನಮ್ಮ ಅಮ್ಮನ ಮನೇಲಿತ್ತು, ಅದಾದಮೇಲೆ ನಾನು ಇಲ್ಲಿ ನೋಡಿದಾಗ ತೊಗೊಂಡು ಬಂದು ಹಾಕಿದ್ದು.
ಯಾವಾಗಲೂ ಒಂದು ವರ್ಷಕ್ಕೆ ಒಂದು ಹೂವು ಬಿಡ್ತಾ ಇತ್ತು, ಈಗ ಎಷ್ಟೊಂದು ಬಿಟ್ಟಿದೆ. ಇದು ನಿಂದೇನಾ? ಎಸ್. ಹ್ಞೂ ಎಸ್ಸು, ಎಲ್ಲನೂ ಎಸ್ಸೇನೆ. ನಡಿ ಅದು ನಂದು. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ನಡಿ. ಇದು ಸಾನು ಸ್ಕೂಲಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂದ್ಬಿಟ್ಟು ಇದನ್ನು ಪಾಟ್ ಮಾಡಿದ್ಲು. ಆವಾಗ ಇದರಲ್ಲಿ ಪ್ಲ್ಯಾಂಟ್ ಹಾಕಿದ್ಲು. ಅದರಲ್ಲಿ 2 ಮಾತ್ರನೇ ತುಂಬ ಹಾಕಿದ್ಲು, ಒಂದು 3-4 ಏನೋ. 2 ತುಂಬ ಚೆನ್ನಾಗಿ ಬೆಳೆದಿದೆ. ಈ ಕಡೆನೂ ಬಂದಿದೆ, ಈ ಕಡೆನೂ ಬಂದಿದೆ. ಇದಕ್ಕೆ ನೀರು ಅವಳೇ ಹಾಕ್ತಾಳೆ, ಒಂದೊಂದು ದಿನ ಮರ್ತು ಬಿಟ್ಟಿರ್ತಾಳೆ. ಇನ್ನೊಂದು ದಾಡ ಎಡ ನನ್ನ ಗಿಡಕ್ಕೆ ನೀರು ಹಾಕಿದ್ರಾ ಅಂತ ಕೇಳ್ತಾಳೆ. ಮಗಳು ಏನು ಮಾಡ್ತಾ ಇದ್ದೀವಿ ಅಂದರೆ, ವಾಟರ್ ಮೆಲನ್ ತಂದಿದ್ವಿ. ಅದನ್ನು ಸಾನು ನೋಡಿಬಿಟ್ಟು ನನಗಿದ್ರಲ್ಲಿ ಜ್ಯೂಸ್ ಮಾಡಿಕೊಡು, ನಾನು ಅದನ್ನು ಕ್ಯಾಂಡಿ ಮಾಡ್ತೀನಿ ಅಂದ್ಲು. ಸರಿ ನೀನೇ ಕಟ್ ಮಾಡ್ಕೊಮ್ಮ, ನೀನು ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊ. ಈಗ ನಾನೀಗ ಅಡುಗೆಗೆ ಮಾಡಬೇಕು, ನಾನು ಅಡುಗೆಗೆ ಮಾಡ್ಕೊಳ್ತೀನಿ, ನೀನು ಕೂತ್ಕೊಂಡು ಕಟ್ ಮಾಡ್ಕೊ. ಜ್ಯೂಸ್ ಮಾಡು ಅಥವಾ ಹಾಗೆ ತಿನ್ನು ಅಥವಾ ಕ್ಯಾಂಡಿ ಆದರೂ ಮಾಡ್ಕೊ ಅಂತ ಬಿಟ್ಬಿಟ್ಟೆ. ಅವಳು ಮಮ್ಮ ನಂಗೆ ಕಟ್ ಮಾಡೋಕ್ಕೆ ಬರಲ್ಲ, ನಾನು ಇವತ್ತೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂದ್ಕೊಂಡು ನನ್ನ ಪಕ್ಕ ನನ್ನ ಹತ್ರನೇ ಮಾಡಿಸ್ತಾ ಇದ್ದಾಳೆ. ಕೊನೆಯಲ್ಲಿ ಎಲ್ಲ ಈಗ ಅವಳಿಗೆ ಭಯ, ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು, ಚಾಕು ಎಲ್ಲಿ ತಗ್ಲತ್ತೋ ಏನೋ ಅಂತ ಭಯ. ಸೊ ಎವ್ರಿ ಟೈಮ್ ನಾನೇ ತೋರಿಸ್ಕೊಡ್ತಾ ಇದ್ದೀನಿ, ಕಟ್ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಅಂತಾಳೆ, ಮಮ್ಮ ನನಗೆ ಹೇಳ್ಬಿಟ್ಟು ನೀನೇ ಎಲ್ಲ ಮಾಡಿಕೊಟ್ಬಿಟ್ಟೆ ಎಲ್ಲ ನನಗೆ ಅಂತ. ನಮ್ಮಲ್ಲಿ ಯಾವಾಗಲೂ ಹಿಂಗೇನೆ ಆಗೋದು. ಈ ಹುಡುಗಿ ಏನು ಮಾಡಿರೋದಿಲ್ವಾ, ಫಸ್ಟ್ ಟೈಮ್ ಮಾಡಬೇಕಾದ್ರೆ ನಮಗೂ ಭಯ, ಅವಳಿಗೂ ಭಯ. ಸೊ ಈ ಥರ ಇವತ್ತಿಬ್ಬರು ಸೇರಿಕೊಂಡು ಮಾತಾಡಿಕೊಂಡು ಕೆಲಸ ಮಾಡ್ಕೊಳ್ತಾ ಇದ್ದೀವಿ. ಸ್ನೇಹಿತರೆ, ಈಗ ನಾನು ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಹೊರಗಡೆ ಎಲ್ಲಿಗೆ ಅಂದರೆ, ಏನು ಕೆಲಸ, ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗಿ ಏನು ಬ್ಯಾಚಸ್ ಅವೈಲೇಬಲ್ ಇದೆಯಾ ಇಲ್ವಾ, ಫೀಸು ಎಲ್ಲನೂ ಕೇಳ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಆಗಲೇ ಹೋಗಬೇಕಿತ್ತು, ಬಿಸಿಲಲ್ಲಿ ಯಾರು ಹೋಗಬೇಕು ಅಂದ್ಕೊಂಡು ಹೋಗಲಿಲ್ಲ. ಸೊ ಬನ್ನಿ ಈಗ ಹೋಗಿ ಬರೋಣ. ಹಾಗೆ ಸ್ವಲ್ಪ ಸಾಮಾನು ಕೂಡ ತರಬೇಕು. ಸೊ ನಾಳೆ ಅಕ್ಷಯ ತೃತೀಯ ಆಗಿರೋದ್ರಿಂದ ಹೂವು, ಹಣ್ಣು, ಎಲೆ ಎಲ್ಲ ತೊಗೊಂಡು ಬರಬೇಕು. ಅಮ್ಮ ಹೇಳ್ತಾರೆ, ಒಂದು ಬಳ್ಳಿ ಹಾಕ್ಕೊಳ್ಳೆ, ಚಿಕ್ಕದಾಗಿ ಎಲೆ ಬಿಡುತ್ತೆ, ಅದು ತುಂಬ ಖಾರ ಇರೋದಿಲ್ಲ, ಹಾಗೆ ತಿನ್ಬಿಡ್ಬೋದು ಕಣೆ ಅಂತಾರೆ. ಇಲ್ಲಿ ಬರುತ್ತೋ ಇಲ್ವೋ ಅಂದ್ಕೊಂಡು ನಾನು ಹಾಕೇ ಇಲ್ಲ. ಒಂದು ಸಾರಿ ಟ್ರೈ ಮಾಡಿಬಿಡ್ಬೇಕು, ತೊಗೊಂಡು ಬರ್ಬೇಕು ನೆಕ್ಸ್ಟು ಬಳ್ಳಿ ಹಾಕೋಣ ಅಂತ. ಮನೆ ಈಗ ಹೊರಗಡೆ ಏನೋ ಹಾಕ್ತಾರೆ, ಮನೆ ಒಳಗಡೆ ಈಗ ಇದು ಬಾಲ್ಕನಿ ಅಂದರೆ ನಮ್ಮದು, ಅಲ್ಲಿ ಹಾಕ್ಬೋದಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ನಿಮಗೇನಾದರೂ ಅದ್ರ ಬಗ್ಗೆ ನಾಲೆಜ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ. ಇಟ್ ವಿಲ್ ಹೆಲ್ಪ್ ಮೀ ಅ ಲಾಟ್. ಈಗ ನಾವು ಮೂವಿ ನೈಟ್ ಮಾಡ್ತಾ ಇದ್ದೀವಿ. 7 ಗಂಟೆ ಆಗ್ತಾಯಿದೆ. ಇವಾಗ ಬಂದಿದ್ದೀನಿ. ಸಾನು ಅರೇಂಜ್ ಮಾಡ್ಕೊಳ್ತಾ ಇದ್ದಾಳೆ, ಡಾಡಾ ಬರಬೇಕು, ನಾನು ಬರಬೇಕು ಅಂದ್ಬಿಟ್ಟು. ಇಲ್ಲಿ ಅವಳು ಕಾರ್ಟೂನ್ ನೋಡ್ತಾ ಇದ್ದಾಳೆ. ಚೇಂಜ್ ಮಾಡಮ್ಮ, ಬಂದ್ರಲ್ಲ ಅಲ್ಲಿ ನೋಡೋಲಿ, ನೀನು ಇಲ್ಲಿ ಹಾಕಿಲ್ಲ ಅಂದ್ಬಿಟ್ಟು ಅವ್ರು ಅಲ್ಲಿ ನೋಡ್ತಾ ಇದ್ದಾರೆ, ಮ್ಯಾಚ್ ನೋಡ್ತಾ ಇದ್ದಾರೆ ಅವರು. ಈಗ ಲೈಟ್ಸ್ ಆಫ್ ಆಗುತ್ತೆ, ಅದಕ್ಕೆ ಮೊದಲೇ ತೋರಿಸ್ಬಿಡ್ತೀನಿ ಯಾವ ಮೂವಿ ಅಂತ. ಈ ಮೂವಿಗೆ ನಾವು ಎಲ್ಲಿ ಥಿಯೇಟರಲ್ಲಿ ಹೋಗಬೇಕು ಅಂತ ನೋಡಿದ್ವಿ, ಟೈಮೇ ಸೆಟ್ ಆಗಲಿಲ್ಲ. ಟಿ ವಿಯಲ್ಲಿ ಬಂದಮೇಲೆ ನೋಡ್ತಾ ಇದ್ದೀವಿ. ಸಿತಾರೆ ಝಮೀನ್ ಪರ್ ನೋಡಿದ್ವಿ. ಈಗ ಇದು ಸಿತಾರೆ ಝಮೀನ್ ಪರ್. ನಾನು ತಾರೆ ಝಮೀನ್ ಪರ್ ಫುಲ್ ನೋಡಿರಲಿಲ್ಲ, ಅರ್ಧ ಸ್ಕೂಲಲ್ಲಿ ನೋಡಿದ್ದು. ಇದು ನಮ್ಮ ಮೂವಿ ನೈಟ್ನ ಅರೇಂಜ್ಮೆಂಟ್ಸ್. ಬಿದೋಗುತ್ತೆ. ಸೊ ಬರ್ತಾ ಹಾಗೆ ಅಲ್ಲಿ ಗೋಬಿ ಮಾಡ್ತಾ ಇದ್ರು, ಬಾಳೆಹಣ್ಣು ತಗೊಳ್ತಾ ಇರ್ಬೇಕಂತ. ಒಂದ್ಸರಿನೂ ಟೇಸ್ಟ್ ಮಾಡಿಲ್ವಲ್ಲ ಇಲ್ಲಿಂದ ಅಂತ ತಗೊಂಡೆ. ಆಮೇಲೆ ಹೇಳ್ತಾರೆ ಟೇಸ್ಟ್ ಮೇಕರ್ ಹಾಕ್ಬಿಟ್ರು ಕಣೋ ಅಂತ. ನೋಡ್ತಾ ಇದ್ರು ಅವರು, ಹೇಳೋದು ಬೇಡ ಅಂತ. ಟೇಸ್ಟ್ ಮೇಕರು ಒಳ್ಳೇದಲ್ವಂತೆ. ಏನಾಗುತ್ತೆ, ನಮ್ಮ ಇಂಟೆಸ್ಟೈನ್ ಒಳಗಡೆ ಕರಗಿ ಹೋಗೋ ತನಕ ಅದು ಅದರಲ್ಲಿ ಹಾಕಿರುವಂಥ ಟೇಸ್ಟ್ ಮೇಕರು ಸುಟ್ಬಿಡುತ್ತಂತೆ ಇಂಟೆಸ್ಟೈನ್ನ. ಹಾಗಾಗಿ ಡಾಡಾ ಬೇಡ ಅಂತಾರೆ. ಬಟ್ ಇವತ್ತು ಹೇಳ್ಬೋದಿತ್ತು, ಅಲ್ಲಿ ನೋಡ್ತಾ ಇದ್ದು ಮುಂದೆ ಹೋಗ್ಲಿರ್ತೀನಿ. ಹೋಗಿ ಲೇಟ್ ಮಾಡಿ ಚಂದ. ಇಲ್ಲಿಗೆ
ಲಿವಿಂಗ್ ರೂಮ್ ಮಾಡೋಣ. ಹಾಲ್ ಅಲ್ಲಿ ಫ್ಯಾನ್ ಆಫ್ ಮಾಡ್ಬಿಟ್ಟು ಇದು ಹಾಕು. I want total darkness. And with the outside light also off. ಔಟ್ ಸೈಡ್ ಯಾತಕ್ಕೆ ಇರ್ಲಿ ಬಿಡು, ಇವಾಗ ಪೂಜೆ ಮಾಡಿರೋದು. I think you need to push on first. ಮಧ್ಯಾಹ್ನನೇ ಅಡುಗೆನೂ ಕೂಡ ಮಾಡಿಬಿಟ್ಟಿದ್ದೆ ರಾತ್ರಿಗೆ ಆಗೋ ಥರನೇ. ಈ ಮೂವಿ ನೋಡೋದಕ್ಕೆ 1 ವಾರದಿಂದ ಪ್ಲ್ಯಾನಿಂಗು. ಡಾಡಾ ಯಾವಾಗ ಫ್ರೀ ಆಗಿರ್ತಾರೆ ಅಂದ್ಕೊಂಡು. ಇವತ್ತು ಸಂಜೆ ಎಲ್ಲ ಹೋಗಬೇಕಿತ್ತು ರಾಜೇಶು. ನೀವು 1 ವಾರದ ಮುಂಚೆನೇ ಕೇಳಿದ್ದಕ್ಕೆ ಸ್ಯಾಟರ್ಡೆ ಅಂದ್ರಿ, ಇವಾಗ ಕೂತ್ಕೊಳ್ಳಿ ಅಂದ್ಕೊಂಡು ಕೂರಿಸ್ಕೊಂಡು ಇವಾಗ ಮೂವಿ ನೋಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವತ್ತು ಭಾನುವಾರ, ಅಕ್ಷಯ ತೃತೀಯದ ಸ್ಪೆಷಲ್ಲೇ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿಲ್ಲ. ಈಗ ಟೈಮು 3 ಗಂಟೆ ಆಗ್ತಾ ಇದೆ. ಬೆಳಿಗ್ಗೆದು ತಿಂಡಿ, ಅಡುಗೆ, ಪೂಜೆ ಎಲ್ಲನೂ ಮುಗಿಸಿ ಇವಾಗ ಕೂತಿದ್ದೀನಿ ಸ್ನೇಹಿತರೆ ಫ್ರೀಯಾಗಿ. ಬೆಳಿಗ್ಗೆಯಿಂದನೂ ಹರಿಬರಿನೇ. ಇವತ್ತೇನಾಯಿತು ಗೊತ್ತಾ, ದಿನ 6 ಗಂಟೆ 6:30 7 ಗಂಟೆಗೆಲ್ಲ ಎಚ್ಚರ ಆಗುತ್ತೆ. ಇವತ್ತಿನ ದಿನಾನೇ ಲೇಟ್. ಯಾಕೆ ಲೇಟು ಅಂದರೆ ನೆನ್ನೆ ರಾತ್ರಿ ಮಧ್ಯರಾತ್ರಿ 3 ಗಂಟೆಗೆ ಎಚ್ಚರ ಆಯ್ತಪ್ಪ. 1 ಅವರ್ ನಿದ್ದೆ ಬಂದಿಲ್ಲ. ನಾನು ಹೊರಲಾಡೋದು ನೋಡಿ ರಾಜೇಶ್ ಕೂಡ ಎದ್ಬಿಟ್ರು. ಅವ್ರು ಎದ್ದ ಮೇಲೆ ಇಬ್ಬರು ಸ್ವಲ್ಪ ಮಾತಾಡಿದ್ವಿ, ನಿದ್ದೆ ಹೊರಟೇ ಹೋಯಿತು. 5 ಗಂಟೆ ಆದರೂ ನಿದ್ದೆ ಬಂದಿರಲಿಲ್ಲ. ಆಮೇಲೆ ಮೇ ಬಿ 5:30 ಅರೌಂಡೇನೋ ನಿದ್ದೆ ಬಂದಿದೆ. ಅದಕ್ಕೆ ಬೆಳಿಗ್ಗೆ ಎದ್ದಿದ್ದು ಲೇಟ್ ಆಯಿತು. ಎದ್ದ ತಕ್ಷಣವೇ ಅಯ್ಯೋ ಇವತ್ತೇ ಲೇಟಾಗಿ ಹೇಳ್ಬೇಕಾ, ನಾನು ಇಷ್ಟೊಂದು ಕೆಲಸಗಳನ್ನ ಇಟ್ಕೊಂಡಿದ್ದೀನಿ, ಪ್ಲ್ಯಾನಿಂಗ್ಸ್ ಇದೆ ಇಷ್ಟೊಂದೆಲ್ಲನೂ ಅಂದ್ಕೊಂಡು ಬೇಗ ಮಾಡೋದಕ್ಕೆ ಶುರು ಮಾಡಿದ್ನ. ಮರ್ತೇ ಹೋಯ್ತು ವ್ಲಾಗ್ ನಾನು ಇವತ್ತು ಮಾಡಬೇಕು ಅಂತ. ಆ್ಯಂಡ್ ನೆನ್ನೆನೂ ನಾನು ಎಂಡ್ ಮಾಡಿರಲಿಲ್ಲ, ನೆನಪಾಯಿತು. ಅದಕ್ಕೆ ಸರಿ ಈಗಲಾದರೂ ಎಂಡ್ ಮಾಡೋಣ, ಅಟ್ಲೀಸ್ಟ್ ಬೆಳಗ್ಗೆಯಿಂದ ಸ್ಟಾರ್ಟ್ ಆದರೂ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಈಗ ಫ್ರೀಯಾಗಿ ಕೂತ್ಕೊಂಡಿದ್ದೀನಿ. ನೋಡಿ, ಹೊಸ ಫ್ಯಾನ್ ತರಿಸಿದ್ದೀನಿ. ಇದು ಇವತ್ತಂದಿದ್ದಲ್ಲ, ಪ್ಲ್ಯಾನ್ ಮಾಡಿ ಇವತ್ತೇ ತೊಗೊಳ್ಬೋದಿತ್ತು. ಇವತ್ತು ಅಕ್ಷಯ ತೃತೀಯ ಅಲ್ವಾ. ಅಕ್ಷಯ ತೃತೀಯದ ದಿನ ಬರೀ ಚಿನ್ನ ತೊಗೊಳ್ಬೇಕು ಅಂತಲೇ ಏನಿಲ್ಲ. ಏನಾದರೂ ಒಂದು ಹೊಸ ವಸ್ತುನ ಮನೆಗೆ ತಂದರೆ ಒಳ್ಳೆಯದು, ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಲೈಕ್ ಅಕ್ಷಯ ಪಾತ್ರೆ ಅಂದರೆ ಏನು ಹೇಳಿ, ಅದರಲ್ಲಿ ನಾವು ಏನೇ ಹಾಕಿದ್ರೂ ಅದು ಜಾಸ್ತಿನೇ ಆಗ್ತಾ ಇರುತ್ತೆ, ಅವ್ರದ್ದು ಖಾಲಿ ಆಗೋದಿಲ್ವಂತೆ. ಆ ರೀತಿಯಲ್ಲಿ ನಾವು ಇವತ್ತು ಏನೇ ತೊಗೊಂಡ್ರೂ ಅದು ಅಕ್ಷಯವಾಗುತ್ತದೆ ಅಂತ ನಂಬಿಕೆ. ಸೊ ತುಂಬ ಜನ ಪ್ರಾಪರ್ಟಿ ತೊಗೊಳ್ಳೋರು, ವೆಹಿಕಲ್ಸ್ ತೊಗೊಳ್ಳೋರು, ಹೊಸ ಬಿಸ್ನೆಸ್ ಶುರು ಮಾಡೋರು ಇವತ್ತಿನ ದಿನಾನ ಚೂಸ್ ಮಾಡ್ಕೊಳ್ತಾರೆ. ಆ್ಯಂಡ್ ಆದವರು ಗೋಲ್ಡ್ ಕೂಡ ಪರ್ಚೇಸ್ ಮಾಡ್ತಾರೆ, ಗೋಲ್ಡ್, ಸಿಲ್ವರು. ನಾನು ಎವ್ರಿ ಇಯರ್ ತೊಗೊಳ್ಳೇಬೇಕು ಅಂತ ಏನು ತೊಗೊಳ್ಳೋದಿಲ್ಲ, ಯಾಕಂದರೆ ಇವತ್ತಿನ ದಿನ ಇಲ್ಲ ಅಂದರೆ ಬೇರೆ ದಿನ ನಾನು ತೊಗೊಂಡಿರ್ತೀನಿ. ಈಗ ಸಾನು ಬರ್ತ್ಡೇಗೆ ತೊಗೊಳ್ತೀನಿ. ಅದು ಬಿಟ್ಟರೆ ನನಗೆ ಆದರೆ ನನ್ನ ಬರ್ತ್ಡೇಗೂ ತೊಗೊಳ್ತೀನಿ ನಾನು. ಈ ವರ್ಷ ನನಗೂ ತೊಗೊಂಡಾಗಿದೆ, ನನ್ನ ಮಾಂಗಲ್ಯ ಚೇಂಜ್ ಮಾಡಿಸಿದಾಗ ಅದಕ್ಕೆ ಎಕ್ಸ್ಟ್ರಾ ಹಾಕಿ ಮಾಡಿಸಿದ್ದು. ಸೊ ಸಾನುಗೂ ತೊಗೊಂಡಾಗಿದೆ. ಸೊ ಇನ್ನು ಯಾವುದೂ ಪ್ಲ್ಯಾನ್ ಇರಲಿಲ್ಲ ನನ್ನ ಹತ್ರ. ಆ್ಯಂಡ್ ಇರೋ ಗೋಲ್ಡ್ ರೇಟಲ್ಲಿ ಮೊದಲಾದರೆ 6-7 ಸಾವಿರ ಅಥವಾ 10 ಸಾವಿರಕ್ಕೂ ಬಂದುಬಿಟ್ಟಿರೋದು 1 ಗ್ರಾಮು. ಈಗ 15,000 ಕೊಡಬೇಕು. ಸೊ ಜಾಸ್ತಿ ಆಗುತ್ತೆ. ನಾನು ಈ ಸರಿ ಏನೂ ತೊಗೊಳೋದಕ್ಕೆ ಹೋಗಲಿಲ್ಲ. ಏನಪ್ಪ ಅಂದರೆ ಗ್ರಾಸರಿ ತೊಗೊಳ್ಳೋಣ ಅಂತ ಇದ್ದೀನಿ. ಇವಾಗ ಬೆಳಿಗ್ಗೆನೇ ಹೋಗಬೇಕಿತ್ತು, ನಾನು ಪೂಜೆ ಟೈಮಲ್ಲಿ ತಂದು ಇಟ್ಟು ಪೂಜೆ ಮಾಡಬೇಕಿತ್ತು. ಬಟ್ ಬ್ಯಾಕ್ ಟು ಬ್ಯಾಕ್ ಕೆಲಸಗಳಾಗೋಯ್ತು, ತರೋದಕ್ಕಾಗಲೇ ಇಲ್ಲ. ಅಟ್ಲೀಸ್ಟ್ ಸಂಜೆ ಆದರೂ ತಂದು ಮಾಡ್ಬೋದು. ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ದಿನ ನಾವು ಏನೇ ಒಳ್ಳೇದು ಥಿಂಕ್ ಮಾಡಿದ್ರು ಅಲ್ಲ, ಇವತ್ತಿನ ದಿನ ಎಲ್ಲರೂ ಒಳ್ಳೆಯದನ್ನೇ ಥಿಂಕ್ ಮಾಡಬೇಕು. ಇವತ್ತು ನಾವು ಏನೇ ಥಿಂಕ್ ಮಾಡಿದ್ರು, ಏನೇ ತೊಗೊಂಡ್ರು ಕೂಡ ಅದನ್ನು ಅಕ್ಷಯ ಆಗುತ್ತೆ ಅಂತ ನಂಬಿಕೆ. ಸೊ ಇವತ್ತು ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಹಾಗೆ ಬರಬೇಕಾದ್ರೆ ಸ್ವಲ್ಪ ಬೇಳೆ, ಅಕ್ಕಿ, ಬೆಲ್ಲ, ಹಾಲು, ತುಪ್ಪ ಈ ಥರದ್ದೇನಾದರೂ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಹೋಗಬೇಕಷ್ಟೆ, ಇಲ್ಲಾಂದರೆ ಎಲ್ಲನೂ ತರಕಾರಿಗಳೆಲ್ಲನೂ ಇದೆ. ಸೊ ಸಂಜೆಗಿನ 2 ಪ್ಲ್ಯಾನ್ ತಳ್ಳಿದ್ದೀನಿ. ಇವಾಗ 3 ಗಂಟೆ ಆಗ್ತಾಯಿದೆ. ಒಂದು 4-5 ಗಂಟೆ ತನಕ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಹೋಗಿ ಹೊರಗಡೆ ಹೋದರೆ ಇನ್ನೂ 1 2 ಅವರ್ ಆಗುತ್ತೆ. ಸೊ ಹೀಗಿತ್ತು ನಮ್ಮ ಅಕ್ಷಯ ತೃತೀಯ ಸ್ನೇಹಿತರೆ. ನೀವೆಲ್ಲ ಹೇಗೆ ಆಚರಿಸಿದ್ರಿ? ಏನಾದರೂ ಹೊಸ ಕೆಲಸಗಳನ್ನ ಶುರು ಮಾಡಿದ್ರಾ? ನಿಮ್ಮ ನಂಬಿಕೆ ಏನು ಇವತ್ತಿನ ದಿನದ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ. ಮತ್ತು ಈ ಫ್ಯಾನ್ ಬಗ್ಗೆ ಹೇಳ್ತಾ ಇದ್ದೆ. ಇದು ಇವಾಗ ಒಂದು 2-3 ಡೇಸ್ ಆಯಿತು ತಂದು. ಆನ್ಲೈನಲ್ಲಿ ಅಮೆಝಾನಲ್ಲಿ ಬುಕ್ ಮಾಡಿದ್ದು, ನಾವಿಲ್ಲಿ ಹೋಗೇ ಇಲ್ಲ ತರೋದಕ್ಕೆ. ಆ್ಯಟಮ್ಬರ್ಗ್ದು ಇದಕ್ಕೆ ರಿಮೋಟ್ ಕೂಡ ಇದೆ, ಸ್ವಿಂಗೂ ಆಗುತ್ತೆ, 6 ಸ್ಪೀಡ್ ಲೆವೆಲ್ ಇದೆ. ನನಗೆ ಇಷ್ಟು ಸಾಕು.
ಇಷ್ಟು ಸ್ಲೋ ಆಗಿ ನಾನೇನಾದರೂ ಸೀಲಿಂಗ್ ಫ್ಯಾನ್ ಹಾಕಿದ್ರೆ ಸ್ವಲ್ಪನೂ ಗಾಳಿ ಬರೋದಿಲ್ಲ. ಸೊ ಇದನ್ನು ಹಾಕ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡಿದ್ದೆಲ್ಲ ತಣ್ಣಕ್ಕಿದೆ ನೋಡಿ, ಶಬ್ದನೂ ಬರ್ತಾ ಇಲ್ಲ ಅಲ್ವಾ. ತುಂಬ ಸ್ಲೋ ಆಗಿದೆ, ತುಂಬ ಫಾಸ್ಟ್ ಕೂಡ ಹೋಗುತ್ತೆ. ತೋರಿಸ್ತೀನಿ. ಇದು ಅದರ ರಿಮೋಟು, ಸ್ವಿಂಗ್ ಕೂಡ ಆಗುತ್ತೆ. ಇದು ಫಸ್ಟ್ ಲೆವೆಲಲ್ಲಿದೆ ಈಗ. ಸೌಂಡ್ ಕೇಳಿಸ್ತಿದ್ಯಾ? 6th ಲೆವೆಲ್ ಇದೆ ಇದು. ಸ್ವಿಂಗ್ ಬೇಡ ಅಂದರೆ ಸ್ಟಾಪ್ ಮಾಡ್ಬೋದು. ಆಮೇಲೆ ಟೈಮರ್ ಕೂಡ ಇದೆ. ಟೈಮರ್ ಫಿಕ್ಸ್ ಮಾಡಿದ್ರೆ ಅದಾಗೆ ಅದು ಆಟೋಮೆಟಿಕ್ಕಾಗಿ ಆಫ್ ಕೂಡ ಆಗುತ್ತೆ. ಓಕೆ ಸ್ನೇಹಿತರೆ, ಇದು ಅಮೆಝಾನಲ್ಲಿ ತೊಗೊಂಡಿರೋದು. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ತಣ್ಣಗಿದೆ, ಕಡಿಮೆ ಸ್ಪೀಡ್ ಹಾಕ್ಕೊಂಡ್ರು ಕೂಡ ಸೌಂಡ್ ಬರೋದಿಲ್ಲ ಮತ್ತು ತಣ್ಣಗೆ ಗಾಳಿ ಬರುತ್ತೆ, ಈ ಸೀಲಿಂಗ್ ಫ್ಯಾನ್ ಥರ ಬರೋದಿಲ್ಲ. ಸೊ ಓಕೆ ಸ್ನೇಹಿತರೆ, ಇದರೊಂದಿಗೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್.